ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ: ಶಿವನು ಮನುಷ್ಯರಲ್ಲಿ ಪ್ರವೇಶ ಮಾಡುತ್ತಾನೆಯೇ? ಅನಂತಭಾಯಿಯವರು ಕೇಳುತ್ತಾರೆ, ಜಗತ್ತಿನಲ್ಲಿ ಬಹಳಷ್ಟು ಜನರು ಮತ್ತು ಕೆಲವು ಸಂಸ್ಥೆಗಳು ಕೂಡ ಶಿವನು ಮನುಷ್ಯನಲ್ಲಿ ಪ್ರವೇಶ ಮಾಡುತ್ತಾನೆ, ಮೈಮೇಲೆ ಬರುವುದು, ಇದನ್ನೆಲ್ಲ ನಂಬುತ್ತಾರೆ. ಇದರ ಬಗ್ಗೆ ಜನರು ಹೆಚ್ಚು ಮಾತನಾಡುತ್ತಿರುತ್ತಾರೆ. ಈ ರೀತಿ ಶಿವನು ಮನುಷ್ಯರಲ್ಲಿ ಪ್ರವೇಶ ಮಾಡುವುದು ಅಂದರೆ ಅದು ಸ್ತ್ರೀ ಇರಲಿ, ಪುರುಷರಾಗಿರಲಿ, ಯಾರಲ್ಲೇ ಇರಲಿ ಶಿವನು ಪ್ರವೇಶ ಮಾಡುತ್ತಾನೆಯೇ? ಇದರ ಬಗ್ಗೆ ನಿಮ್ಮ ವಿಚಾರವೇನು ಬಾಪೂಜಿ ಎಂದು ಕೇಳಿದಾಗ ಬಾಪೂಜಿಯವರು ಹೇಳುತ್ತಾರೆ, ಶಿವ ಆಕಾರಿ ಅಥವಾ ಶಿವ ನಿರಾಕಾರಿ ಅಂದರೆ ಶಿವಪುರಿಯಲ್ಲಿರುವ ಆಕಾರಿ ಶಿವನೇ ಇರಲಿ ಅಥವಾ ಶಿವ ನಿರಾಕಾರಿಯೇ ಇರಲಿ, ಅವನು ಬೇರೆಯವರಲ್ಲಿ ಪ್ರವೇಶ ಮಾಡುವ ಅಗತ್ಯವಾದರೂ ಏನಿದೆ? ಶಿವ ನಿರಾಕಾರನು ಸಂಪೂರ್ಣ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅದನ್ನು ಬ್ರಹ್ಮನ 100 ವರ್ಷದವರೆಗೆ ಅದನ್ನು ಸಂರಕ್ಷಣೆ ಮಾಡಿಕೊಂಡು ಬರುವಂತಹ ಶಕ್ತಿ ಶಿವನಿಗಿದೆ. ಶಿವ ಪರಂ ಪ್ರಕಾಶ ಸ್ವರೂಪನಾಗಿದ್ದಾನೆ. ಶಿವನು ಮನುಷ್ಯನ ಮೈಮೇಲೆ ಬರುವುದಾಗಲಿ ಅಥವಾ ಪ್ರವೇಶ ಮಾಡುವುದು ಅಲ್ಲೇ ಇರಲಿ, ಶಿವನು ಒಂದು ಕ್ಷಣ ಈ ಭೂಮಿಗೆ ಬಂದರೂ ಸಾಕು, ಇಡೀ ಭೂಮಿ ಪರಂ ಪ್ರಕಾಶದಲ್ಲಿ ಪರಿವರ್ತನೆ ಆಗಿಬಿಡುತ್ತದೆ. ಈ ತತ್ವಗಳೇ ಇರುವುದಿಲ್ಲ. ಇಂತಹ ಅಗಾಧ ಶಕ್ತಿ ಇರುವಂತಹ ಶಿವ ಒಬ್ಬ ಸಾಧಾರಣ ಮನುಷ್ಯನಲ್ಲಿ ಹೇಗೆ ತಾನೇ ಪ್ರವೇಶ ಮಾಡಲಿಕ್ಕೆ ಸಾಧ್ಯ? ಮಾಡಿದರೂ ಅವನ ಶಕ್ತಿಯನ್ನು ತಡೆದುಕೊಳ್ಳುವ ಶಕ್ತಿ ಇರುವವರು ಈ ಭೂಮಿ ಮೇಲೆ ಇದ್ದಾರೆಯೇ? ಅಷ್ಟಕ್ಕೂ ಪರಂಧಾಮದಲ್ಲಿರುವ ಶಿವ ತನ್ನ ಪರಂಧಾಮವನ್ನು ಬಿಟ್ಟು ಬರುವುದೇ ಇಲ್ಲ, ಬರುವ ಅವಶ್ಯಕತೆಯೂ ಕೂಡ ಅವನಿಗಿಲ್ಲ. ಸ್ವಲ್ಪ ಬುದ್ಧಿ ಉಪಯೋಗಿಸಿ ತಿಳಿದುಕೊಳ್ಳಿ. ಶಿವ ನಿರಾಕಾರನಲ್ಲಿರುವಂತಹ ಶಕ್ತಿ ಎಂತಹ ಶಕ್ತಿ ಎಂದರೆ ಅವನು ಸಂಪೂರ್ಣ ಬ್ರಹ್ಮಾಂಡವನ್ನು ನಡೆಸುವ ಮತ್ತು ವಿಸರ್ಜನೆಗೊಳಿಸುವ ಅಗಾಧ ಶಕ್ತಿ ಇರುವಂತಹ ಶಿವನಾಗಿದ್ದಾನೆ. ಅವನೇಕೆ ಒಬ್ಬ ಮನುಷ್ಯನಲ್ಲಿ ಪ್ರವೇಶ ಮಾಡಲು ಸಾಧ್ಯ? ಅವನಿಗೆ ಆ ಅವಶ್ಯಕತೆ ಆದರೂ ಏನು? ಅವನ ಗ್ರಾವಿಟಿ ಪವರ್ ಎಷ್ಟಿದೆ ಎಂದರೆ ಶಿವ ತಾನು ಎಲ್ಲೆಲ್ಲಿ ಹೋಗುವನೋ ಅವನ ಗ್ರಾವಿಟಿ ಪವರ್ ಎಲ್ಲ ಬ್ರಹ್ಮಾಂಡವನ್ನು ತನ್ನೊಳಗೆ ಸೆಳೆದುಕೊಂಡು ಬಿಡುತ್ತದೆ. ಎಲ್ಲವೂ ಅಂತ್ಯವಾಗಿ ಬಿಡುತ್ತದೆ. ಶಿವನು ಕೆಲವೊಮ್ಮೆ ಭೂಮಿ ಮೇಲೆ ತನ್ನ ಅವತಾರಗಳನ್ನು ಕಳುಹಿಸಿ ಕೆಲಸ ಮಾಡಿಸುತ್ತಾನೆ. ಅಂದರೆ ಶಿವನ ಒಂದು ಸೆಲ್ನಿಂದ ಒಂದು ಅವತಾರ ಜನ್ಮ ತಾಳುತ್ತದೆ. ಭೂತನಾಥ, ಮಹಾಕಾಳ ಇತ್ಯಾದಿ 28 ಶಿವನ ಅವತಾರಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಅಸುರಿ ಶಕ್ತಿಗಳ ಸಂಹಾರದಂತಹ ಸಂದರ್ಭದಲ್ಲಿ ತನ್ನ ಒಂದು ಸೆಲ್ನಿಂದ ಆಕಾರವನ್ನು ಸೃಷ್ಟಿಸಿ ಕಳುಹಿಸುತ್ತಾನೆ. ಹೀಗಿರುವಾಗ ಸಂಪೂರ್ಣ ಶಿವನು ಮನುಷ್ಯನ ಮೈಮೇಲೆ ಬರುವುದಾಗಲಿ ಮನುಷ್ಯನಲ್ಲಿ ಪ್ರವೇಶ ಮಾಡುವುದಾಗಲಿ ಇದೆಲ್ಲವೂ ಮಿಥ್ಯ. ತಾನೇ ಸ್ವತಃ ಮನುಷ್ಯನ ಮೈಯಲ್ಲಿ ಪ್ರವೇಶಿಸಿ ಕೆಲಸಗಳನ್ನು ಮಾಡಿಸುವುದಾದರೆ ಅವತಾರಗಳ ಅವಶ್ಯಕತೆಯೇ ಇರಲಿಲ್ಲ ಶಿವನಿಗೆ. ವಿಷ್ಣುವು ರಾಮನಾಗಿ ಅವತರಿಸಿ ರಾವಣನನ್ನು ಸಂಹರಿಸುವ ಅಗತ್ಯವಾದರೂ ಏನಿತ್ತು? ಎಲ್ಲ ದೇವತೆಗಳು ಸ್ವತಃ ತಾವು ಅವತಾರಗಳನ್ನು ಎತ್ತಿ ಭೂಮಿಗೆ ಬರುತ್ತಾರೆ ಹೊರತು ಮನುಷ್ಯನಲ್ಲಿ ಪ್ರವೇಶಿಸುವುದಿಲ್ಲ. ಮನುಷ್ಯನಲ್ಲೇ ಪ್ರವೇಶ ಮಾಡಿ ಅಥವಾ ಇನ್ನೊಬ್ಬ ಅಸುರನಲ್ಲಿ ಪ್ರವೇಶ ಮಾಡಿ ರಾವಣ ಸಂಹಾರ ಮಾಡಬಹುದಾಗಿತ್ತಲ್ಲ. ಇದನ್ನೆಲ್ಲ ಬುದ್ಧಿಯಿಂದ ತರ್ಕದಿಂದ ತಿಳಿಯಬೇಕು. ಭಗವಂತ ದಯಾಮಯಿ. ಮನುಷ್ಯ ಜಾತಿಯ ಮೇಲೆ ಅವನಿಗೆ ದಯೆ ಇದೆ, ಕರುಣೆ ಇದೆ. ಮನುಷ್ಯ ಜಾತಿ ಕಷ್ಟಕ್ಕೆ ಸಿಲುಕಿದಾಗಲೆಲ್ಲ ಸ್ವಯಂ ತಾನೇ ಅವತಾರಗಳಲ್ಲಿ ಬಂದು ಮನುಷ್ಯರಿಗೆ ಮಾರ್ಗ ತೋರಿಸುತ್ತಾನೆ ಭಗವಂತ. ಇದನ್ನು ಮನುಷ್ಯ ಅರ್ಥ ಮಾಡಿಕೊಳ್ಳಬೇಕು. ಇದರಂತೆ ದೇವತೆಗಳು ಸಹ ಅನೇಕ ರೂಪಗಳಲ್ಲಿ ಭೂಮಿಗೆ ಬಂದು ಮನುಷ್ಯರಿಗೆ ಸಹಾಯ ಮಾಡುವ ಕಥೆಗಳಿವೆ. ಕೃಷ್ಣನು ಆಲ್ಮೈಟಿ ಅವತಾರನಾಗಿದ್ದ. ಕೃಷ್ಣನು ಮನುಷ್ಯನ ಕಲ್ಯಾಣಕ್ಕಾಗಿ ಗೀತಾಜ್ಞಾನವನ್ನು ನೀಡಿದ. ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿ ಆತ್ಮಶಕ್ತಿ ಕಳೆದುಕೊಂಡ ಮನುಷ್ಯ
ಶಿವನು ಮೈಮೇಲೆ ಬಂದ, ದೇವರು ಮೈಮೇಲೆ ಬಂದ ಇತ್ಯಾದಿಗಳನ್ನು ಹೇಳುತ್ತಿದ್ದಾನೆ ಅಷ್ಟೆ. ಜನರನ್ನು ದಿಕ್ಕು ತಪ್ಪಿಸುತ್ತಾರೆ. ಶಾಸ್ತ್ರಗಳನ್ನು ಕೂಡ ಉಲ್ಟಾ ಪಲ್ಟಾ ಮಾಡುತ್ತಿದ್ದಾರೆ ಜನರು. ಕೆಲವರು ಶಿವನನ್ನು ಕಾಲಪುರುಷ ಅನ್ನುತ್ತಾರೆ. ಶಿವ ಕಾಲಪುರುಷನಲ್ಲ. ಶಿವ ಸ್ವತಃ ತಾನು ಕಾಲ ಅಥವಾ ಸಮಯವಲ್ಲ. ಶಿವ ಸಮಯ ಚಕ್ರವನ್ನು ನಡೆಸುವ ಸಮಯದ ಒಡೆಯನಾಗಿದ್ದಾನೆ. ಶಿವ ಆಕಾರಿಯೂ ಸಮಯ ಚಕ್ರವನ್ನು ನಡೆಸುವವನೂ ಆಗಿದ್ದಾನೆ. ಭಾರತೀಯ ಶಾಸ್ತ್ರಗಳಲ್ಲಿ ಎಲ್ಲಿಯೂ ಕೂಡ ಶಿವನು ಮನುಷ್ಯರಲ್ಲಿ ಪ್ರವೇಶ ಮಾಡುತ್ತಾನೆಂದು ಹೇಳಿಲ್ಲ. ಸತ್ಯವನ್ನು ಅರಿಯದೆ ಹೇಳುವ ಮಾತುಗಳು ವಿಚಿತ್ರವಾಗಿರುತ್ತವೆ. ಇನ್ನು ಕೆಲವರು ಶಿವನನ್ನು ಆಲ್ಮೈಟಿ ಎನ್ನುತ್ತಾರೆ. ಬಾಪೂಜಿಯವರು ಡಿಫರೆನ್ಸ್ ಬಿಟ್ವೀನ್ ಶಿವಬಾಬಾ ಆ್ಯಂಡ್ ಬೇಹದ್ ಕಾ ಬಾಪ್ ಎಂಬ ವಿಡಿಯೋ ಮತ್ತು 7 ಸೀಕ್ರೆಟ್ಸ್ ಆಫ್ ಶಿವ ಎಂಬ ವಿಡಿಯೋನಲ್ಲಿ ಇದರ ಬಗ್ಗೆ ಬಹಳ ಸ್ಪಷ್ಟವಾದ ವಿವರಣೆಯನ್ನು ನೀಡಿದ್ದಾರೆ. ಶಿವ ಕೇವಲ ಒಂದು ಬ್ರಹ್ಮಾಂಡದ ಮಾಲೀಕನಾಗಿದ್ದಾನೆ. ಮಹಾಶಿವನು ಅನಂತ ಬ್ರಹ್ಮಾಂಡಗಳ ಮಾಲೀಕನಾಗಿದ್ದಾನೆ. ಇದರ ಮೇಲೆ ಪರಂ ಮಹಾಶಿವನಿದ್ದಾನೆ. ಮಲ್ಟಿವರ್ಸ್ನ ಮಾಲೀಕನಾಗಿದ್ದಾನೆ. ಈ ಸೃಷ್ಟಿಯು ಬಹಳ ಅನಂತವಾಗಿದೆ, ವಿಶಾಲವಾಗಿದೆ. ಆಲ್ಮೈಟಿಯು ತನ್ನ ಒಂದು ಸೆಲ್ಲನ್ನು ಕಳುಹಿಸಿ ತನ್ನ ಅವತಾರಗಳಿಂದ ಕೆಲಸ ಮಾಡಿಸುತ್ತಾನೆ, ಜ್ಞಾನ ನೀಡುತ್ತಾನೆ. ಉದಾಹರಣೆಗೆ ಕೃಷ್ಣನ ಮೂಲಕ ಆಲ್ಮೈಟಿಯು ಗೀತಾಜ್ಞಾನವನ್ನು ನೀಡಿದ. ಹೀಗೆ ಭಗವಂತನ ಶಕ್ತಿಯನ್ನು ನಾವು ಕಲ್ಪನೆಯೂ ಮಾಡಿಕೊಳ್ಳಲಾಗುವುದಿಲ್ಲ. ಏನೇ ಇದ್ದರೂ ಭಗವಂತ ಸ್ವತಃ ತನ್ನ ಅವತಾರಗಳಿಂದ ಕೆಲಸ ಮಾಡಿಸುತ್ತಾನೆಯೇ ಹೊರತು ಯಾರಲ್ಲೂ ಪ್ರವೇಶ ಮಾಡುವುದಿಲ್ಲ, ಮೈಮೇಲೂ ಬರುವುದಿಲ್ಲ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.